ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಏನು ಹಿಂದ್ಗಡೆ ಎಲ್ಲ ಬ್ಯಾಕ್ಗ್ರೌಂಡ್ ಚೇಂಜ್ ಆಗಿದೆ ಅಂತ ನೋಡ್ತಾ ಇದ್ದಾರೆ ತುಂಬ ಜನ. ಹೌದು, ಇನ್ಮೇಲೆ ನಾನು ಇದೇ ಪ್ಲೇಸಲ್ಲಿ ವಿಡಿಯೋನ ಶೂಟ್ ಮಾಡೋದು. ಹೇಗಿದೆ ಬ್ಯಾಕ್ಗ್ರೌಂಡ್ ಹೇಗಿದೆ ಅಂತ ಮಿಸ್ ಮಾಡಿದೆ ಕಮೆಂಟ್ನಲ್ಲಿ ತಿಳಿಸಿ. ಓಕೆ, ಇವತ್ತಿನ ಎಪಿಸೋಡಲ್ಲಿ ನನಗೆ ಬಂದು 4 ಬೆಸ್ಟ್ ಮೊಬೈಲ್ ಫೋನ್ ಟ್ರಿಕ್ಸ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನರಿಗೆ ಇದು ಯೂಸ್ಫುಲ್ ಆಗುತ್ತೆ, ಯಾರಿಗೂ ಗೊತ್ತಿಲ್ಲ ಅನ್ಕೋತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನಾದರೂ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಒಂದು ಲಾಕ್ಡೌನ್ ಟೈಮ್ನಲ್ಲಿ ತುಂಬ ಜನ ಹೊಸ ಮೂವೀಸ್ಗಳನ್ನು ನೋಡ್ತಾ ಇರ್ತೀರ, ಗೇಮ್ಸ್ಗಳನ್ನು ಆಡ್ತಾ ಇರ್ತೀರ, ಟೈಮ್ ಪಾಸ್ಗೆ ಅಂತ ಬೇರೆ ಬೇರೆ ಒಂದು ಕೆಲಸಗಳನ್ನು ಮಾಡ್ತಾ ಇರ್ತೀರ ಫೋನಲ್ಲಿ. ಈ ಟೈಮ್ನಲ್ಲಿ ವಾಟ್ಸಪ್ಗೆ ಫ್ರಿಕ್ವೆಂಟ್ಲಿ ನಿಮಗೆ ಮೆಸೇಜ್ಗಳು ಬರ್ತಾ ಇರುತ್ತೆ. ಕೆಲವು ಸರಿ ಇಂಪಾರ್ಟೆಂಟ್ ಆದ ಒಂದು ಮೆಸೇಜ್ ನಾವು ರಿಪ್ಲೈ ಮಾಡಲೇಬೇಕಾಗುತ್ತೆ. ಸೊ ಅವಾಗ ನಾವು ಏನು ಮಾಡ್ತೀವಿ ಅಂತಂದರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ಗೇಮನ್ನು ಕ್ಲೋಸ್ ಮಾಡಿಬಿಟ್ಟು ವಾಟ್ಸಪ್ಗೆ ಹೋಗ್ಬಿಟ್ಟು ರಿಪ್ಲೈ ಮಾಡ್ತೀವಿ. ಸೊ ಅದರ ಬದಲಾಗಿ ನಾವು ವಿಡಿಯೋಸ್ಗಳನ್ನು ನೋಡ್ತಾನೆ ಗೇಮ್ಸ್ಗಳನ್ನು ಆಡ್ತಾನೆ ವಾಟ್ಸಪ್ ಮೆಸೇಜ್ಗಳಿಗೆ ನಾವು ರಿಪ್ಲೈ ಮಾಡ್ಬೋದು. ಸೊ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಪಾಪಪ್ ಮೆಸೇಜನ್ನು ನಾವು ಆನ್ ಮಾಡ್ಕೊಳ್ಬೇಕಾಗುತ್ತೆ ವಾಟ್ಸಪ್ನಲ್ಲಿ. ಹೇಗೆ ಅಂತ ನೋಡೋದಾದರೆ ವಾಟ್ಸಪ್ಪನ್ನು ಓಪನ್ ಮಾಡಿ ಸೆಟ್ಟಿಂಗ್ಸನ್ನು ಓಪನ್ ಮಾಡಿ. ಸೆಟ್ಟಿಂಗ್ಸ್ ಓಪನ್ ಮಾಡಿದ ನಂತರ ನೋಟಿಫಿಕೇಷನ್ಸ್ ಅಂತ ನಿಮಗೊಂದು ಆಪ್ಷನ್ ಕಾಣಿಸ್ಕೊಳ್ಳುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪಾಪಪ್ ನೋಟಿಫಿಕೇಷನ್ ಅಂತ ಇನ್ನೊಂದು ಆಪ್ಷನ್ ಕಾಣಿಸ್ಕೊಳ್ಳುತ್ತೆ. ಸೊ ಇಲ್ಲಿ ಯಾವಾಗಲೂ ನೋ ಪಾಪಪ್ ಅಂತ ಸೆಲೆಕ್ಟ್ ಆಗಿರುತ್ತೆ. ಸೊ ಈಗ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓನ್ಲಿ ಫ್ಯಾನ್ ಸ್ಕ್ರೀನ್ ಆನ್ ಅಂತ ಇದೆಯಲ್ಲ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈಗ ನೀವು ಗೇಮ್ ಆಡುವಾಗ ಅಥವಾ ಯಾವುದೇ ಒಂದು ವಿಡಿಯೋಸ್ಗಳನ್ನು ನೋಡುವಾಗ ಬೇರೆ ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ನಿಮಗೆ ವಾಟ್ಸಪ್ಗೆ ಮೆಸೇಜ್ ಬಂದ ತಕ್ಷಣ ಒಂದು ಪಾಪಪ್ ಬರುತ್ತೆ. ಸೊ ಅಲ್ಲಿನೇ ನೀವು ಜಸ್ಟ್ ರಿಪ್ಲೈ ಮಾಡಿಬಿಟ್ಟು ಆ ಒಂದು ಚಾಟನ್ನು ನೀವು ಕಂಟಿನ್ಯೂಸ್ ಆಗಿ ಕಂಟಿನ್ಯೂ ಮಾಡ್ಬೋದು. ಯಾವುದೇ ರೀತಿ ಒಂದು ಬೇರೆ ಅಪ್ಲಿಕೇಶನ್ಸ್ಗಳನ್ನು ಕ್ಲೋಸ್ ಮಾಡುವ ಅವಶ್ಯಕತೆ ಇಲ್ಲ. ಕಂಟಿನ್ಯೂಸ್ ಆಗಿ ಬೇರೆ ಕೆಲಸ ಮಾಡ್ತಾನೆ ವಾಟ್ಸಪ್ ಚಾಟನ್ನು ನಾವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು. ಸೊ ಇದೊಂದು ಬೆಸ್ಟ್ ಟ್ರಿಕ್ಸ್ ಅಂತ ಹೇಳ್ಬೋದು. ನಿಮ್ಮ ಫ್ರೆಂಡ್ಸ್ ಕೂಡ ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಕೆ, ಇನ್ನು ಎರಡನೇ ಟ್ರಿಕ್ಸ್ ಯೂಟ್ಯೂಬ್ ಟ್ರಿಕ್ಸ್ ಅಂತ ಹೇಳ್ಬೋದು. ಸೊ ನಿಮ್ಮ ಫ್ರೆಂಡ್ಸ್ಗೆ ನೀವು ಯೂಟ್ಯೂಬ್ನಲ್ಲಿ ವಿಡಿಯೋನ ಶೇರ್ ಮಾಡಿ ಪರ್ಟಿಕ್ಯುಲರ್ ಆದ ಒಂದು ಟೈಮಿಂದ ಆ ವಿಡಿಯೋ ಸ್ಟಾರ್ಟ್ ಆಗೋ ಥರ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು 5 ನಿಮಿಷದ ವಿಡಿಯೋ ನಿಮ್ಮ ಫ್ರೆಂಡಿಗೆ ಕಳಿಸಿದ್ರೆ ಅಂತಂದರೆ ಅದರಲ್ಲಿ 2 ಮಿನಿಟ್ 15 ಸೆಕೆಂಡ್ಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇತ್ತು ಅಥವಾ ಇಂಪಾರ್ಟೆಂಟ್ ಸೀನ್ ಇತ್ತು, ಅದನ್ನ ಅವ್ರಿಗೆ ತೋರಿಸಬೇಕಾಗಿತ್ತು ಅಂತಂದರೆ ಆ ಒಂದು ಪಾಯಿಂಟ್ ಅಂದರೆ ಆ ಒಂದು ಮಿನಿಟಿಂದ ಆ ವಿಡಿಯೋ ಸ್ಟಾರ್ಟ್ ಆಗೋ ಥರ ಮಾಡ್ಬೋದು. ಸೊ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಈ ರೀತಿ ಕಾಣಿಸ್ಕೊಳ್ಳುತ್ತೆ. ಸೊ ಈಗ ಒಂದು ಲಿಂಕ್ ಜನರೇಟ್ ಆಗುತ್ತೆ ನೋಡಿ. ಇಲ್ಲಿ ಶೇರ್ ಮಾಡ್ತಕ್ಕಂಥ ಲಿಂಕ್ ಜನರೇಟ್ ಆಗುತ್ತೆ. ಇದ್ರ ಮುಂದೆ ಒಂದು ಟೆಕ್ಸ್ಟನ್ನು ನಾವು ಬರೀಬೇಕಾಗುತ್ತೆ. ಸೊ ಏನು ಟೆಕ್ಸ್ಟ್ ಬರಬೇಕು ಅಂತಂದರೆ ಕ್ವಶನ್ ಮಾರ್ಕ್ ಹಾಕಿ ಟಿ ಅಂತ ಟೈಪ್ ಮಾಡಿ = ಹಾಕಿ ಒಂದು ಮಿನಿಟ್ ಮತ್ತು ಸೆಕೆಂಡನ್ನು ಮೆನ್ಷನ್ ಮಾಡಿ. 0 to minute 15 ಸೆಕೆಂಡ್ ನೋಡಿ ನಾನು ಟೈಪ್ ಮಾಡ್ತೀನಿ. ಇದೇ ರೀತಿ ನಿಮ್ಗೆ ಯಾವ ಟೈಮ್ ಬೇಕೋ ಆ ಟೈಮ್ನ ನೀವು ಬರ್ಕೊಂಡ್ಬಿಟ್ಟು ಜಸ್ಟ್ ನೀವು ಶೇರ್ ಮಾಡಿದ್ರಿ ಅಂತಂದರೆ ನಿಮ್ಮ ಫ್ರೆಂಡ್ಗೆ ಎಕ್ಸಾಕ್ಟ್ ಅದೇ ಒಂದು ಮಿನಿಟಿಂದ ಆ ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಅವರಿಗೆ ರಿಯಲ್ ವಂಡರ್ ಕೂಡ ಆಗುತ್ತೆ. ಸೊ ಹೇಗೆ ಇದು ಎಕ್ಸಾಕ್ಟಾಗಿ ಈ ಒಂದು ಮಿಡಲಿಂದ ಸ್ಟಾರ್ಟ್ ಆಯಿತು ವಿಡಿಯೋ ಅಂತ ಕೂಡ ಅವ್ರಿಗೆ ವಂಡರ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟು 3ನೇ ಟ್ರಿಕ್ಸು, ಒಂದು ವಾಟ್ಸಪ್ಗೆ ನಿಮಗೆ ತುಂಬ ಜನ ಆ್ಯಡ್ ಮಾಡ್ತಾ ಇರ್ತಾರೆ. ಸೊ ನಿಮ್ಮ ನಂಬರ್ ತುಂಬ ಜನರ ಹತ್ರ ಇರುತ್ತೆ. ನಿಮ್ಮ ನಂಬರ್ ಇದ್ದವ್ರು ಎಲ್ಲರೂ ಏನು ಮಾಡ್ತಾ ಇರ್ತಾರೆ, ನಿಮ್ಮನ್ನ ಬೇರೆ ಬೇರೆ ವಾಟ್ಸಪ್ ಗ್ರೂಪ್ಗಳಿಗೆ ಆ್ಯಡ್ ಮಾಡ್ತಾ ಇರ್ತಾರೆ. ಅದರಿಂದ ನಿಮಗೆ ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ. ಸೊ ಇದನ್ನು ನಾವು ಅವಾಯ್ಡ್ ಕೂಡ ಮಾಡ್ಬೋದು. ಇದನ್ನು ಸೆಟ್ಟಿಂಗ್ಸಲ್ಲಿ ನಾವು ಇದನ್ನು ಚೇಂಜ್ ಮಾಡ್ಬೋದು ವಾಟ್ಸಪ್ನಲ್ಲಿ. ಹೇಗೆ ಅಂತ ತಿಳಿಸ್ಕೊಡ್ತೀನಿ. ವಾಟ್ಸಪ್ ಸೆಟ್ಟಿಂಗ್ಸನ್ನು ಓಪನ್ ಮಾಡಿ. ಸೆಟ್ಟಿಂಗ್ಸನ್ನು ಓಪನ್ ಮಾಡಿದ ನಂತರ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಪ್ರೈವೇಸಿ ಅಂತ ಒಂದು ಆಪ್ಷನ್ ಕಾಣಿಸ್ಕೊಳ್ಳುತ್ತೆ ನೋಡಿ. ಪ್ರೈವೇಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಗ್ರೂಪ್ಸ್ ಅಂತ ಇನ್ನೊಂದು ಆಪ್ಷನ್ ಕಾಣಿಸ್ಕೊಳ್ಳುತ್ತೆ ನೋಡಿ. ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ 3 ಆಪ್ಷನ್ ಇರುತ್ತೆ ನಿಮಗೆ. ಎವ್ರಿ1 ಅಂತ ಯಾವಾಗಲೂ ಸೆಲೆಕ್ಟ್ ಆಗಿರುತ್ತೆ ಇದು ಡಿಫಾಲ್ಟ್ ಆಗಿ. ಸೊ ಈಗ ಮೈ ಕಾಂಟ್ಯಾಕ್ಟ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ಡನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಿಮ್ಮ ಫ್ರೆಂಡ್ಸ್ ಮಾತ್ರ ನಿಮ್ಮ ಒಂದು ಕಾಂಟ್ಯಾಕ್ಟ್ ಯಾರ ಹತ್ರ ಇರೋದು, ನಿಮ್ಮ ಕಾಂಟ್ಯಾಕ್ಟಲ್ಲಿ ಯಾರು ಸೇವ್ ಇರ್ತಾರಲ್ಲ ಅವ್ರು ಮಾತ್ರ ನಿಮ್ಮನ್ನು ಗ್ರೂಪ್ಗೆ ಆ್ಯಡ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಸೊ ಇನ್ನು 3ನೇ ಟ್ರಿಕ್ಸು, ತುಂಬ ಜನ ಒಂದು HD ವಿಡಿಯೋಸ್ಗಳನ್ನು ಹೇಗೆ ನೋಡೋದು ಯೂಟ್ಯೂಬಲ್ಲಿ ಅಂತ ಕೇಳ್ತಾ ಇದ್ದಾರೆ. ಯಾಕಂದರೆ ಈಗ ಒಂದು ಲಾಕ್ಡೌನ್ ಇರೋದ್ರಿಂದ 480 ರೆಸೊಲ್ಯೂಷನ್ಗೆ ಒಂದು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ, ಲಾಕ್ ಮಾಡಿಬಿಟ್ಟಿದ್ದಾರೆ. ಸೊ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ನ ಚೆಕ್ ಮಾಡಬೇಕಿದ್ರೆ 480 ರೆಸೊಲ್ಯೂಷನ್ಗಿಂತ ಒಂದು ಹೆಚ್ಚಿನ ಒಂದು ಕ್ಲಾರಿಟಿ ವೀಡಿಯೋಸ್ಗಳು ನಿಮ್ಗೆ ಅಲ್ಲಿ ಸಿಗಲ್ಲ. 480ನೇ ಹೈಯೆಸ್ಟ್ ಇದು ಮಾಡಿದ್ದಾರೆ. ಸೊ ಇದು ನೀವು ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಇದನ್ನ ಹೇಗೆ 1080 ವೀಡಿಯೋಸ್ ನೋಡೋದು ಅಂತ ನೀವು ಕೇಳಿದ್ರಿ ಅಂತಂದರೆ VPN ಯೂಸ್ ಮಾಡಿ ಹಾಗೆ ಅಂತ ಸಜೆಸ್ಟ್ ಮಾಡ್ತಾರೆ. VPNs ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಿಮಗೊಂದು ಬೆಸ್ಟ್ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಸೊ ಏನು ಮಾಡ್ತೀರಾ ಅಂತಂದ್ರೆ ನೀವು ಯಾವ ವಿಡಿಯೋ ನೋಡಬೇಕು ಅಂದ್ಕೊಂಡಿರ್ತೀರೋ ಆ ಒಂದು ವಿಡಿಯೋನ ಲಿಂಕನ್ನು ಕಾಪಿ ಮಾಡಿಕೊಂಡು ಕ್ರೋಮ್ ಬ್ರೌಸರ್ಗೆ ಬನ್ನಿ. ಕ್ರೋಮ್ ಬ್ರೌಸರಲ್ಲಿ ಪೇಸ್ಟ್ ಮಾಡಿದ ತಕ್ಷಣ ವಿಡಿಯೋ ಓಪನ್ ಆಗುತ್ತೆ. ಸೊ ಈಗ ಕ್ರೋಮ್ ಬ್ರೌಸರಲ್ಲಿ ಡೆಸ್ಕ್ಟಾಪ್ ಮೋಡನ್ನು ಆನ್ ಮಾಡ್ಕೊಳ್ಳಿ. ಸೊ ಡೆಸ್ಕ್ಟಾಪ್ ಮೋಡನ್ನು ಆನ್ ಮಾಡ್ಕೊಂಡ ನಂತರ ಈಗ ನೋಡಿ ಸೆಟ್ಟಿಂಗ್ಸ್ ಹೋಗಿಬಿಟ್ಟು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ, ಕ್ಲಾರಿಟಿ ಮೇಲೆ ಕ್ಲಿಕ್ ಮಾಡಿ ನೋಡ್ತಾ ಇದ್ದರೆ 1080 ಸಹಿತ ನಿಮಗೆ ಸಿಗ್ತಾ ಇದೆ. ಸೊ ಇಲ್ಲಿ 1080 ಕ್ಲಾರಿಟಿಲಿ ಸಹಿತ ನೀವು ಈ ರೀತಿಯಾಗಿ ಯಾವುದೇ ಒಂದು VPN ಯೂಸ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಟ್ರಿಕ್ಸು, ನಿಮ್ಮ ಫ್ರೆಂಡ್ಸ್ಗೆ ತುಂಬ ವಾಟ್ಸಪ್ಪಲ್ಲಿ ಮೆಸೇಜ್ಗಳನ್ನು ಮಾಡ್ತಾ ಇರ್ತೀರ. ಸೊ ಒಂದು ಕಂಟಿನ್ಯೂಸ್ ಒಂದು 15, 20, 30 ಮೆಸೇಜ್ ಮಾಡ್ತಾ ಇರ್ತಾರೆ. ಅವರು ಮೆಸೇಜ್ ನೋಡ್ತಾ ಇರ್ತಾರೆ. ಸ್ಟಿಲ್ ನಿಮಗೆ ಅದು ಬ್ಲೂ ಟಿಕ್ ಬರ್ತಾ ಇರಲ್ಲ, ಅಂದರೆ ರೀಡ್ ರಿಸಿಪ್ಟನ್ನು ಆಫ್ ಮಾಡ್ಕೊಂಡಿರ್ತಾರೆ. ಸೊ ಆಗ ನಿಮಗೆ ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ. ಇನ್ನೇನು ನೋಡಿದರೂ ರಿಪ್ಲೈ ಮಾಡ್ತಾ ಇರಲ್ಲ, ಹೇಗೆ ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದು ಅಂದ್ಕೊಂಡಿದ್ರಿ ಅಂತಂದರೆ ಅವ್ರಿಗೆ ಜಸ್ಟ್ ಒಂದು ವಾಯ್ಸ್ ಮೆಸೇಜನ್ನ ಕಳಿಸಿ. ಇನ್ ಕೇಸ್ ಅವ್ರು ವಾಯ್ಸ್ ಮೆಸೇಜನ್ನು ಜಸ್ಟ್ ಓಪನ್ ಮಾಡಿದರೆ ಸಾಕು, ನಿಮಗೆ ಅವ್ರು ರೀಡ್ ರಿಸಿಪ್ಟನ್ನು ಆಫ್ ಮಾಡಿದರೂ ಕೂಡ ಅವ್ರಿಗೆ ನಿಮಗೆ ಬ್ಲೂ ಟಿಕ್ ಬರುತ್ತೆ. ಸೊ ಆವಾಗ ಫೋನ್ ಮಾಡಿಬಿಟ್ಟು ಅವ್ರಿಗೆ ಸರಿಯಾಗಿ ನೀವು ಉಗಿಬೋದು.
ಸೊ ಇದಿಷ್ಟೊಂದು 4 ಬೆಸ್ಟ್ ಟ್ರಿಕ್ಸ್ ಅಂತ ಹೇಳ್ಬೋದು. ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.